गुड मॉर्निंग मेरे सफरियों। नमस्कार ಎಲ್ಲರಿಗೂ। मौसम देखिए कितना प्यारा और सुनहरा है। मैं पहुंच गई हूं अपने ऑफिस। आज हम अपने काम के बारे में आपको दिखाएंगे। यह देखिए कलर मैचिंग हम दे दिए हैं कलर मैच के लिए, लेकिन अभी कलर मैच हुआ नहीं है। उसके बाद मुझे DTF प्रिंट देना था। हम नेम्स टाइप किए, उसके बाद प्रिंटिंग के लिए रेडी किए। रेडी करने के बाद ऑर्डर शीट क्रिएट करके क्या क्या है सभी डिटेल्स मेंशन करेंगे। मेंशन करने के बाद उसको प्रिंट के लिए दे देंगे। अभी हम ऑर्डर शीट क्रिएट कर रहे हैं। उसके बाद देखिएगा एक प्लेन लोगो है, उस प्लेन लोगो को मुझे एम्ब्रॉयडरी में कन्वर्ट करना है। उसको कन्वर्ट करके फिर प्रिंटिंग देना है। अभी ये देखिए हम कन्वर्ट किए हैं बिफोर आफ्टर। ये है प्लेन, ये है ಎಂಬ್ರಾಯ್ಡ್ರಿ। ಚಿಕ್ಕ ಚಿಕ್ಕ ಇಷ್ಟು ಮಂದಿ ಲಾಂಗ್ ಮಾಡಿದ್ರು ಕಟ್ ಮಾಡಕ್ಕೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ. ನಾನು ಎಡಿಟ್ ಮಾಡ್ತಿದ್ದೆ, ನನಗೆ ಗೊತ್ತು. ಒಂದ್ ಕ್ಲಿಪ್ ತಗೊಡಿ ಅದು ಮಾಡಕ್, ಅದಕ್ಕೆ ನಾನು ಸುಮ್ಮನೆ ನೋಡೋಣ ಮಾಡೋಣ ಆಗತ್ತೆ. ಇಲ್ಲ ಅಂದ್ರೆ ಮತ್ತೆ ಎಡಿಟಿಂಗ್ ಅಂದ್ರೆ ಹಿಂಗೆ ಮತ್ತೆ ಕಂಟೆಂಟ್ ಅಷ್ಟು ಸುಮ್ಮನೆ ಇನ್ಶಾರ್ಟ್ ಅಲ್ಲಿ ಮಾಡಿ ಸಕ್ಕತ್ತು ಇದಿದೆ, ಆಪ್ಷನ್ಸ್ ಗಳಿದೆ. ಇನ್ಶಾರ್ಟ್ ಅಲ್ಲಿ ಗೊತ್ತು. ನೀನ್ ಯಾವ್ದ್ರಲ್ಲಿ ಮಾಡ್ತಿದ್ಯಾ? ನಾನು ಅದೇ VN ಯೂಸ್ ಬಂದಿದೆ ಅದು ಯೂಸ್ ಮಾಡ್ತಾ ಇದೀನಿ. ಮತ್ತೆ ಇದು ಏನು ಅದು ಎಡಿಟರ್ಸ್ ಎಲ್ಲ ಮತ್ತೆ ಇದ್ರಲ್ಲಿ ಮಾಡ್ತಾರೆ. ಇನ್ಶಾರ್ಟ್ ಮತ್ತೆ ಇದು ಕ್ಯಾಪ್ ಕಟ್ ಅದೆಲ್ಲ ಮಾಡ್ತಾರೆ. ನಾನು ಕ್ಯಾಪ್ ಕಟ್ ಯೂಸ್ ಮಾಡಿದ್ದೀನಿ, ಅದು ಚೆನ್ನಾಗಿದೆ. ಫಸ್ಟ್ ನಮ್ ಟೈಮೇ ಇಲ್ಲ. ಇಲ್ಲಿಗೆ ನೋಡು, ಫಸ್ಟ್ ಮಾರ್ನಿಂಗ್ ಇಲ್ಲಿ ಕೆಲ್ಸಕ್ಕೆ ಬರ್ಬೇಕು. ಕೆಲ್ಸಕ್ಕೆ ಬಂದಾದ್ಮೇಲೆ ಫಸ್ಟ್ ಅಲ್ಲಿ PG ಅಲ್ಲಿ ಎಷ್ಟೊಂದು ಕೆಲಸ ಇಲ್ಲ. ಬಟ್ ಅದು ಉಣ್ಣೋದು ಮಲ್ಕೊಳ್ಳೋದು PG ಅಲ್ಲಿ ಕೆಲಸ ಇಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ಕೆಲಸ ಇಲ್ಲ. ಬಟ್ ಅಲ್ಲಿ ಹೋಗು, ಅಲ್ಲಿ ರೂಮ್ಮೇಟ್ಸ್ ಎಲ್ಲ ಇರ್ತಾರೆ, ಬದ್ರಿ ಕುತ್ಕೊಂಡು ಅಲ್ಲಿ ಹೋಗಿ ಏನು ಮಾತಾಡೋಣ. ಊಟ ಆದ್ಮೇಲೆ ನಾವು ಜಸ್ಟ್ ಮಲ್ಕೊಳ್ಬಿಡ್ತೀನಿ. ಆಮೇಲೆ ಇದು ಈ ಮಾಡ್ಲಿ ಅವ್ರೆಲ್ಲ ಮುಂದೆ ನನ್ಗೆ ಏನು ಮಾಡಕ್ಕಾಗಲ್ಲ, ನಿಜ ಏನು ಮಾಡಕ್ಕಾಗಲ್ಲ. ನಾನೇನು ಹೇಳಿ. ಆಮೇಲೆ ಒಂದೊಂದು ಮೆಂಬರ್ ಒಂದೊಂದ್ ತರ ಇರ್ತಾರೆ ಎಲ್ಲ ಯಾವ ತರ. ಬಟ್ ಅವ್ರು ಹೆಂಗಿದ್ರು ನೀನು ಇವತ್ತು ಒಂದು ಏನದು ಒಂದ್ ಏನಾದ್ರು ಕಾನ್ಸೆಪ್ಟ್ ಮೇಲೆ ನಾವು ವರ್ಕ್ ಮಾಡ್ತಿದೀವಿ ಅಂದ್ರೆ ಈ ಜನ ಏನೇ ಅಂದ್ರೆ ಏನೇ ಬಿಟ್ರು ತಲೆ ಕೆಡ್ಸ್ಕೊಬಾರ್ದು, ಜಸ್ಟ್ ಮೂವನ್ ಅಷ್ಟೇ. ಅದು ಇವಾಗ ಈ ರೂಮೇಟ್ ಇದಾರ, ನಾವು ಏನ್ ಗೊತ್ತಾ, ಒಂದ್ ಜಸ್ಟ್ ಇಯರ್ಫೋನ್ ಹಾಕೊಂಡ್ರೆ ನೀನ್ ಪಾಡಿ ನೀನ್ ಎಡಿಟ್ ಮಾಡ್ಕೊಂಡು ಕುತ್ಕೋ ಅಷ್ಟೇ. ಮತ್ತೆ ಇವ್ರು ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಅಮ್ಮ ಮಕ್ಕಳು ಇದಾರೆ. ಅವ್ರು ನೋಡಿ ನನ್ಗೆ ಎಷ್ಟು ಮೋಟಿವೇಟ್ ಮಾಡ್ತಾರೆ ಗೊತ್ತಾ. ನಿಜ ತುಂಬಾ ಚೆನ್ನಾಗಿದ್ದಾರೆ. ಬಟ್ ನನ್ಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಹಿಂದಿ, ಇಂಗ್ಲಿಷ್, ಕನ್ನಡ ಎಲ್ಲ ಬರುತ್ತೆ. ಎಲ್ಲಿಂದ ಬಂದಿರೋದು ಅವರು? ಬೆಂಗಳೂರು. ಇಲ್ಲಿ ಮಾರುತಿ ನಗರ್ ಎಲ್ಲಿದೆ? ಮಾರುತಿ ನಗರ್ ಇಲ್ಲೇ ಅಲ್ಲೇ ಅವ್ರ ಮನೆ ಇದೆ. ಬಟ್ ಅವ್ರ ಮನೆ ರೆಡಿ ಆಗ್ತಾ ಇದೆ. ರೆಡಿ ಆಗಿ ಅದಕ್ಕೆ ಅವ್ರ ಮಕ್ಕಳಿಗೆ ಡಸ್ಟ್ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಅವ್ರು ಬಟ್ 2-3 ಮಂತ್ ಇದೆ. ಬಟ್ ತುಂಬಾ ಚೆನ್ನಾಗಿದೆ ನಿಜ. ತುಂಬಾ ಎಷ್ಟು ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಸಂಜೀವ, ಎಷ್ಟು ರೀತಿ ಮಾತಾಡ್ತಾರೆ. ಅಯ್ಯೋ ಅವ್ರು ನಮ್ಗೆ ನನ್ನ ಅಕ್ಕ ತರ ಮೀನ್ಸ್ ನನ್ನ ಅಕ್ಕ, ಸ್ವಂತ ಅಕ್ಕ ಹಂಗೇನೆ ಫೀಲ್ ಆಗುತ್ತೆ ಅವರು. ಆಮೇಲೆ ಇವಾಗ ನಿನ್ನೆ ಸ್ಯಾಟರ್ಡೆ ಅವ್ರ ಅಕ್ಕ ಬಂದಿದ್ರು. ಆಮೇಲೆ ಅಲ್ಲಿ ಗ್ರೀನ್ ಟೀ ಇದೆ, ಕುಡಿಯೋದು ಇರುತ್ತೆ. ಅಷ್ಟು ಬಂದ್ರೆ ಚಪಾತಿ ತಿಂತೀರಾ ಅಷ್ಟೇ. ಅಷ್ಟು ತಿನ್ಬೇಕು ನೀವು. ನೀವು ವೋಟ್ ಹಾಕ್ಬೇಕು. ಹಿಂಗ್ ಮಾತಾಡ್ತೀರಾ ಹಿಂಗೆ ಮೀನ್ಸ್ ಹಿಂದಿ ಕನ್ನಡ ಎಲ್ಲ ಮಾತಾಡ್ತೀನಿ. ಹಿಂದಿ ಕನ್ನಡ ಇಂಗ್ಲಿಷ್ ಸ್ವಲ್ಪ ಮಾತಾಡ್ತಾರೆ. ಏನಾಗುತ್ತೆ ಗೊತ್ತಾ, ನಾವೆಲ್ಲ ಜಸ್ಟ್ ಸುಮ್ಮನೆ ಕುತ್ಕೊಂಡಿದೀನಿ ಆತರ ನಾನು ಅಷ್ಟೊಂದು ಮಾತಾಡಲ್ಲ ಅಷ್ಟೇ. ಅಲ್ಲಿ ಎಲ್ಲಿ ಮಾತಾಡ್ತೀನಿ ಎಷ್ಟೊಂದು ಗೊತ್ತಾಗ್ತದೆ. ಅಲ್ಲಿ ಹೋಗಿ ಫುಲ್ ಸೈಲೆಂಟ್ ಆಗಿ ಆಗ್ತೀನಿ. ಏನ್ ಮಾತಾಡ್ಲಿ ನನ್ಗೆ ಗೊತ್ತ. ಜಸ್ಟ್ PG ರೀಚ್ ಆಗಿದೀನಿ, ಮುಖ ಹಂಗೇನೆ ಇರುತ್ತೆ. ಹೋಗಿದೀನಿ, ಹೋಗಾದ್ಮೇಲೆ ಸುಮ್ನೆ ಮಲ್ಕೊಂಡಿದೀನಿ. ಅವ್ರ ಮಕ್ಕಳು ಇದಾರೆ, ಇಲ್ಲಿ ಬಂದಿಲ್ಲ ಅಂದಾಗ ನಾನು ಎಷ್ಟು ನೀಟ್ ಫುಲ್ ಟಾಯ್ಲೆಟೆಡ್ ಅವರು ಇದಾರೆ. ಅದು ಇವ್ರನ್ನ ಕೊಟ್ಟಿದ್ದಾರೆ ನೋಡು, ಬಾಬಾ ಇಲೈಚಿ ನೋಡು ತಿನ್ನಕ್ಕೆ ಏನ್ ಹೇಳ್ತಾರೆ. ಕಿಟ್ಕ್ಯಾಟ್ ಎಲ್ಲ ಇಲೈಚಿ. ನಿಮ್ಗೇನ್ ಇಟ್ರ ಕನ್ನಡಲ್ಲಿ? ಟಿಕ್ ಟಿಕ್ ಅಂತೀವಿ ನಾವು. ಟಿಕ್ ಟಿಕ್ ಅಲ್ಲ, ಅದು ಇಲೈಚಿ. ಇಲೈಚಿ ಕುಡಿಲ್ ನೋಡೋಣ. देखो ना पीर से ಏನೇ ಇದು ನಾನು ತಿಂದೇ ಇಲ್ಲ. ಕೂಡ ಸ್ಮೆಲ್ ನೋಡೋಣ. ಪಾನ್ ಪರಾಕ್ ಸಿಲ್ವರ್ ಇದು ಕಾಣೆ ಗೊತ್ತಾಯ್ತು. ಪಾನ್ ಪರಾಕ್ ಎಲ್ಲ ಹಾಕಿರ್ತಾರೆ. ಪಾನ್ ಪರಾಕ್ ಅಲ್ಲ ಅದು. ಚೆನ್ನಾಗಿರುತ್ತಾ? ಇಲಾಯ್ಚಿ ನಿಮ್ಗೆ
ನಿನಗೆ ಗೊತ್ತಿಲ್ಲ ಹಾ ಇದೇನ್ ಗೊತ್ತೇನೆ, ಇದು ಲವಂಗ ಏನಂತಾರೆ, ಇಲೈಚಿ ನಿನಗೆ ಇಲೈಚಿ, ನಮಗ್ ಬೇರೆ ಇಲ್ಲಿ ಏಲಕ್ಕಿ. ಏಲಕ್ಕಿ ಏಲಕ್ಕಿ ಓ ಇದೇ ಬಾಯಿ ಸ್ಮೆಲ್ ಬರಲ್ಲ ಇದು. ಇಟ್ಸ್ ಅ ಗುಡ್ ಪ್ರಾಸೆಸ್. ನೀನು ತಿನ್ನು ಡೈಲಿ ಮಾರ್ನಿಂಗ್ ಎದ್ದಿ. ಇಲ್ಲ ಅದೇ ನಾವ್ ಅಲ್ಲ ಹೇಳ್ತೀವಿ ಮಾರ್ನಿಂಗ್ ಎದ್ದಲ್ಲ ಊಟ ಆಗಿರೋದೇನೋ ತಿನ್ನು. ಏಯ್ ಬಾಯಿ ಸ್ಮೆಲ್ ಬರಬಾರ್ದು ಅಂತ ನಾನು ಹೇಳ್ತಾರದು. ಮೌತ್ ಸ್ಮೆಲ್ ಬರುತ್ತಲ್ಲ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಮೀನ್ಸ್ ಶೇಕ್ ಏನ್ feel ಗೊತ್ತಾ? ಆಗ್ತಿತ್ತಾ? ಯಶು ನಾನ್ ಫಸ್ಟ್ ಪೀರಿಯಡ್ ಈಗ ರೂಮ್ ಚೇಂಜ್ ಮಾಡಿದ್ದೀನಿ ತಾನೆ, ಅವರು ಎಲ್ಲ ಚೆನ್ನಾಗೇ ಇದ್ರು, ಏನು ಪ್ರಾಬ್ಲಮ್ ಇಲ್ಲ. ಮೀನ್ಸ್ ಹಂಗೇನೆ ಇದೆ, ಏನು ಚೇಂಜ್ ಇಲ್ಲ. ಜಸ್ಟ್ ಅವರೆಲ್ಲ ಬೇರೆ ಕಡೆಗೆ ಹೋಗಿದ್ದಾರೆ. ಇವ್ರು ಫಸ್ಟ್ ರೂಮೇಟ್ ಇದ್ರು ತಾನೆ, ಅವರು ಅತ್ತೆ ಗುಪ್ಪೆ ಶಿಫ್ಟ್ ಆಗಿದ್ದಾರೆ. ಅವರು ಚೆನ್ನಾಗೇ ಇದ್ರು. ಬಟ್ ಇವ್ರು ಹೆಂಗ್ ಹೇಳಿ, ಇವ್ರು ನನ್ಗೆ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಇಂತ ತುಂಬಾ ಮೀನ್ಸ್ ನಿಜ ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ. ಅವ್ರ ಮಕ್ಕಳು ಮತ್ತೆ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ ಅವರು. ಬಟ್ ಅವ್ರು ಒಳ್ಳೆ ನೋಡೋಕೆ ಸಂಸ್ಕಾರ ಕಲ್ಸ್ಕೊಟ್ಟವ್ರೆ. ಮಾರ್ನಿಂಗ್ ಜಿಮ್ಗೆ ಹೋಗ್ತಾರೆ. ಏನಾಗಿತ್ತು ಗೊತ್ತಾ, ಸಂಜು ಜಿಮ್ ಹೋಯ್ತಾರ, ನೀನು ಹೋಗೆ. ನಾನು ಬರ್ತೀನಿ. ಫಸ್ಟ್ ಮಾತ್ ಕೇಳಿಸ್ಕೊಡ್ತಾ ಇಲ್ಲ. ಏನ್ ಗೊತ್ತಾ, ನಾನು ಹೇಳಿದೀನಿ ಅಕ್ಕ ಇಲ್ಲ ಅವ್ರೇನ್ ಹೇಳಿದ್ರು ಗೊತ್ತಾ, ಸುಮ್ನೆ ಹೆಂಗೆ ಕುತ್ಕೊಳಂಗಿಲ್ಲ, ಮಾರ್ನಿಂಗ್ ಹೋಗು, ವಾಕ್ ಮಾಡು, ಹಂಗೆ ಹೆಂಗೆ ಜಿಮ್ಗೆ ಹೋಗು ಅಂದ್ರೆ. ಆಮೇಲೆ ಜಿಮ್ ಚಾನ್ಸ್ ನನ್ಗೆ ಒಳ್ಳೆ ಆಗಿತ್ತು ಅಂದ್ರೆ, ಅಕ್ಕ ನೀವು ಜಿಮ್ಗೆ ಹೋಗ್ತೀರಾ, ಆಮೇಲೆ ಎಲ್ಲಿದೆ ಅಕ್ಕ ನಾನು ಹುಡುಕ್ತಾ ಇದೀನಿ, ನನ್ಗೆ ನಿಜ ನಾನು ಎಲ್ಲೂ ಹೋಗಲ್ಲ ಗೊತ್ತಾ, ನನಗೆ ಕೆಲ್ಸ ಅಂತ ಪಿ ಜಿ ಹಂಗೆ ಮಾರ್ನಿಂಗ್ ಹೋಗ್ಬೇಕು. ಫಸ್ಟ್ ಕೇಳಿಸ್ಕೊಡು ಅಕ್ಕ. ನಾನು ಅನ್ಕೊಂಡಿದ್ದೀನಿ ದುಡ್ಡು ಎಷ್ಟಾಗತ್ತೆ ನೋಡೋಣ ಅಕ್ಕ, ಅದು ದುಡ್ಡು ಎಷ್ಟಾಗತ್ತೆ ಅಕ್ಕ, ಫಸ್ಟ್ ಕೇಳಿಸ್ಕೊಡು ಆಮೇಲೆ ಮಾತಾಡು. ಅಕ್ಕ ದುಡ್ಡು ಎಷ್ಟಾಗತ್ತೆ ಅಕ್ಕ, ಅವ್ರೇನ್ ಹೇಳಿದ್ರು ಗೊತ್ತಾ, ಜಿಮ್ಗೆ 8,000 ಫಸ್ಟ್ ಕೇಳಿಸ್ಕೊಡು, ಜಿಮ್ಗೆ 8,000 ಇದೆ, ಮತ್ತೆ ಬೇರೆ ಒಂದ್ ಹೆಸರು ಏನು ಹೇಳಿದ್ರು ಅದಕ್ಕೆ 12,000 ಇದೆ. ಆಮೇಲೆ ಬರ್ತೀರಾ ಇಲ್ಲ ಅದು ಆಕ್ಚುಲಿ ಮಂತ್ಲಿ ಅಲ್ಲ, ಇಯರ್ಲಿ ಪ್ಯಾಕೇಜ್. ಇಯರ್ಲಿ ಪ್ಯಾಕೇಜ್ ಅದು. ಇಲ್ಲಿ ಇಯರ್ಲಿ ಒನ್ ಟೈಮ್ ಕಟ್ಟೋದು. ನಾನ್ ಫಸ್ಟ್ ನನ್ಗೆ ಏನಾಗಿತ್ತು ಗೊತ್ತಾ, ಮಂತ್ಲಿ ನಾನು ಏನ್ ಅನ್ಕೊಂಡಿದ್ದೀನಿ 12,000 PG ಕೊಡ್ಬೇಕು, 8,000 ಅಲ್ಲಿ ಕೊಡ್ಬೇಕು, ಸ್ಯಾಲ್ರಿ ಏನಿದೆ. ಆಮೇಲೆ ನಾನು ಹೇಳಿಕ್ಕಾಗಿಲ್ಲ ಅಲ್ಲಿ ಏನ್ ಹೇಳಿ, ಸರಿ ಅಕ್ಕ. ಆಮೇಲೆ ಮಂತ್ಲಿನ ಇಯರ್ಲಿನ ಅಂತ ಫಸ್ಟ್ ದಿನ ನನ್ಗೆ ಎಷ್ಟೊಂದು ಮಾತಾಡಕ ಸರಿ ನಾನೇನ್ ಹೇಳಿದ್ದೀನಿ ಸರಿ ಅಕ್ಕ, ನಾನಾಗಿದ್ರೆ ಅದ್ಲಾಗೆ ನಾನು ಸರಿ ಅಕ್ಕ ಆಮೇಲೆ ನೋಡೋಣ ಬರ್ತೀರಾ, ಇಲ್ಲ ಸರಿ ಅಕ್ಕ ಈಗ ಬರಲ್ಲ. ಮೀನ್ಸ್ ನಾನು ಹೆಂಗ್ ಹೇಳಿ 8,000 ನಾನು ಇಲ್ಲ 8,000 ಅಷ್ಟಾಗಲ್ಲ. ಬೇಕಾದ್ರೆ ಜಿಮ್ಗೆ ಹೋಗೋಣ ಬರ್ತೀರಾ. ಅವ್ಳು ವಿಜಯನಗರಕ್ಕೆ ಬರಲ್ಲ ಬಿಡು, ಅವ್ಳು ಮೂಡ್ಲುಪಾಳ್ಯದಿಂದ ವಿಜಯನಗರ ಬರ್ತಾಳ. ಎಷ್ಟು ಡಿಸ್ಟೆನ್ಸ್ ಇದೆ? ಏನೋ ಒಂದು 2 ಕಿಲೋಮೀಟರ್ಸ್ ಆಯ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಬಸ್ ಸಿಕ್ಕಿರತ್ತ. ಅಷ್ಟೇನೆ ಅಲ್ಲ ಇವ್ಳು ಮೂಡ್ಲುಪಾಳ್ಯದಲ್ಲಿ ಐತೆ ಹೋಗಲ್ಲ. ಎಷ್ಟು ವಾಕ್ ಮಾಡ್ತೀರಾ? ಜೊತೆಗಿದ್ರೆ ಇಂಟ್ರೆಸ್ಟ್ ಬರುತ್ತೆ. ನಾನ್ ಜೊತೆಗೆ ಇರ್ತೀನಿ, ಯಾಕೆ ಟೆನ್ಷನ್ ತಗೊಳ್ತೀರಾ? ನೀವ್ ಜೊತೆಗಿರ್ತೀಯ, ಹೋಗೋಣ ಬಾ ನಿಜ ಹೋಗೋಣ. ನಿಜ. ಬಟ್ ದುಡ್ಡು ಕೆಲ್ಸ್ಕೊಡು ಎಷ್ಟಾಗುತ್ತೆ? ಈ ಮಂತ್ಲಿ ಒಂದ್ಸತಿ ಪೇ, ಮಂತ್ಲಿ ಅಂತ ಇಯರ್ಲಿ ಒನ್ಸ್ ಪೇ ಮಾಡೋದಷ್ಟೇ. ಇಯರ್ಲಿ ಒಂದಿರತ್ತೆ, ಓಕೆ. ಮಂತ್ಲಿ ಏನು 8,000 ಹೇಳ್ಬಿಡ್ತಾರೆ, ನಿಜ ಕೈ ಮುಗಿಸ್ತೀನಿ ಬೇಡ. ಈಸ್ಕೊಳ್ಳಲ್ಲ, ಯಾತ್ರ ಈಸ್ಕೊಂಡ್ರು ಯಾರು ಹೋಗೋದಿಲ್ಲ, ತಿನ್ನೋದ್ರ ಮೇಲೆ ಡಿಪೆಂಡ್ ಇದೆ. ನಾನು ಅದೇನೆ ಹೇಳ್ತಾ ಇದೀನಿ, ನಮ್ಗೆ ಏನ್ ಆಗಿತ್ತು ಗೊತ್ತಾ, ಮೀನ್ಸ್ ಏನು ಕಮ್ಮಿ ಅಲ್ಲ, ಸ್ಟೇಬಲ್ ಆತರ ಆಗ್ಲಿ. 8,000 ಕೊಡಕ್ಕಾಗುತ್ತೆ, 12,000 ಅಲ್ಲಿ 8,000 20,000. ಯಾವಾಗ ನಾವು ಸಂಜೆ ಹೊತ್ತು ಹೋಗ್ಬಿಡೋಣ, ಈವ್ನಿಂಗ್ ಟೈಮ್ ಹಾ ಇಲ್ಲೇ ಡೈರೆಕ್ಟ್ ಹೋಗ್ಬಿಡೋಣ. ಈವ್ನಿಂಗ್ ಬಟ್ ಅದು ಡ್ರೆಸ್ ಚೇಂಜ್ ಮಾಡ್ಬೇಕು ತಾನೆ, ಅಲ್ಲೋಗ್ ಎಲ್ಲ ಡ್ರೆಸ್ಸಿಂಗ್ ಮಾಡೋದಕ್ಕೆಲ್ಲ ಇರುತ್ತೆ. ಅವರೇ ಕೊಡ್ತಾರ? ನೋ, ನಾವ್ ತಗೋಬೇಕು ಜಿಮ್ ವೇರ್ಸ್ ಎಲ್ಲ. ಅದೇ ನಾನು ಅಂದ್ರೆ ಹೇಳ್ದಾಗ ಗೊತ್ತು ನಾವೇ ತಗೋಬೇಕು. ಬಟ್ ನೀನ್ ಅಲ್ಲೇನೋ ಇರತ್ತೆ ಅನ್ಕೊಟ್ಟು ಡ್ರೆಸ್ ಅಲ್ಲೇ ಇಲ್ಲ, ನಾವ್ ತಗೊಂಡೋಗ್ಬೇಕು, ಇಲ್ಲಿ ಬ್ಯಾಗಲ್ಲಿ ಎತ್ಕೊಂಡೋಗಿ ನಾವ್ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆ ಡ್ರೆಸ್ ಹಾಕೊಂಡು ತಿರ್ಗಾ ಜಾಗಿಂಗ್ ಮಾಡಿ, ಬೇಕಾದ್ರೆ ಇನ್ನು ಅದೇ ಡ್ರೆಸ್ ಅಲ್ಲೇ ಬರ್ಬೋದು, ಇಲ್ಲಾಂದ್ರೆ ಇಲ್ಲ ಆ ಡ್ರೆಸ್ ಅಲ್ಲಿ ನಂಗೆ ಬರಲ್ಲ. ಅದೇ ನನಗೂ ಅನ್ಕಂಫರ್ಟಬಲ್. ಬಟ್ ಹೋಗೋಣ, ನಿಜ ಹೋಗೋಣ. ಏನು 3-4 ಮಂತ್ ಕಂಟಿನ್ಯೂ ಮಾಡೋಣ, ನೋಡೋಣ ಬಾಡಿ ಸ್ವಲ್ಪ ಸ್ಟೇಬಲ್ ಆಗುತ್ತೆ. ಅಟ್ಲೀಸ್ಟ್ 1 ಇಯರ್ ಆದ್ರೂ ಮಾಡ್ಬೇಕು. ಅದೇ ಫಸ್ಟ್ ನಾವು ನೋವು ಆಗುತ್ತೆ, ಇಲ್ಲಿ ಕೆಲಸ ಮಾಡಿ ಅದೇ ಗೊತ್ತಾಯ್ತು. ಫಸ್ಟಿಗೆ ಹೋಗಿದ ತಕ್ಷಣ ನಿಂಗೆ ಬಿಟ್ಬಿಡಲ್ಲ, ವಾರ್ಮ್ ಅಪ್ ಮಾಡಿಸ್ತಾರೆ, ಮಾಮೂಲಿ ಎಕ್ಸರ್ಸೈಸ್ ಮಾಡಿಸ್ತಾರೆ. ಆಮೇಲೆ ನಿನ್ ಡಂಬಲ್ಸ್ ಮತ್ತೆ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಆಮೇಲೆ ನಾನ್ ವೆಜ್ ಏನಿಲ್ಲ ಅಂದ್ರೆ ನೀನು ವೆಜ್ ಪನ್ನೀರು, ಮಶ್ರೂಮು, ಮತ್ತೆ ಎಗ್ ತಿನ್ನಲ್ಲ ನೀನು. ಓಟ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಆ ತರನೇ ತಿನ್ಬೇಕು ಅಷ್ಟೇ. ಬರ್ತೀರಾ ಹೇಳು, ನೀನ್ ಸುಮ್ನೆ ಹೇಳಿದ ತಕ್ಷಣ ಆಮೇಲೆ ಇಲ್ಲ ನಡಿ ಹೋಗೋಣ, ನಾನು ನೋಡಿಲ್ಲ ನಾನು ಹೆಂಗಿದೀನಿ.
ಅದಕ್ಕೆ ಹೇಳ್ತಾ ಇದೀನಿ ಬಾ ಹೋಗೋಣ. ಬಟ್ ದುಡ್ಡು ಜಾಸ್ತಿ ಆಗುತ್ತೆ, ಅವಾಗ ನಾನು ಬರಲ್ಲ, ಡೈರೆಕ್ಟ್ ಆಗಿ ಇರ್ತೀನಿ. ಏನು 2000-2500 ಅಷ್ಟು ಓಕೆ, ಅದ್ರ ಮೇಲೆ ನಾನು ಬರಲ್ಲ. ನೀನ್ ಏನ್ ಕೇಳ್ತಿದ್ದೆ ಮಂತ್ಲಿ ಮಂತ್ಲಿ ಅಷ್ಟು ತಗೊಳಲ್ಲ ಸಂಜು. ಮತ್ತೆ ಬಾ ಇಯರ್ಲಿ ಒನ್ಸ್ ನೀನ್ ಇವಾಗ ಇಯರ್ಲಿ ಇವತ್ತು ನಾನು ಕನ್ಫರ್ಮ್ ಮಾಡ್ತೀನಿ. ಇರಿ ಇವತ್ತು ನಾನು ಕನ್ಫರ್ಮ್ ಮಾಡ್ತೀನಿ. ಯಾಕೆ ಇಯರ್ಲಿ ಹೇಳ್ತಿದ್ರಾ ನೀವು ಮಂತ್ಲಿ ಹೇಳ್ತಿದ್ರಾ? ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ರು ಇಯರ್ಲಿನೇ ತಗೊಳ್ಳೋದು. ಮಂತ್ಲಿ ಅಂದ್ರೆ ಇದ್ರ ಒಂದ್ 500-600 ಆತರ ತಗೊಂತಾರೆ. ನಾನು ಏನ್ ಅನ್ಕೊಂಡಿದೀನಿ, ಅವ್ನು 8000 ಮಂತ್ಲಿ ಹೇಳಿದಾರೆ. ನಾನು ಫುಲ್ ಮಾತನೇ ಬರ್ತಿರ್ಲಿಲ್ಲ. ನಾನು ಯಾಕೆ ಸುಮ್ಮನೆ ಹೇಳ್ಬಿಟ್ಟಿದೀನಿ, ಮಿಸ್ ಮಾಡ್ಬೇಕು. ಅಲ್ಲಿ ಯಾವ ತರ ಇದೆ, ಎಲ್ಲ ಬಾಯ್ಸ್ ಇದಾರೆ ಗರ್ಲ್ಸ್ ಇದಾರೆ ಅಂತ ಕೇಳ್ಬೇಕಿತ್ತು. ಆಮೇಲೆ ಅವ್ರೇನ್ ಹೇಳಿದ್ರು ಗೊತ್ತಾ, ಅವ್ರಮ್ಮ ಮನೆಗೆ ಹೋಗ್ತಾ ಇದ್ರು. ಅವ್ರ ಸ್ಕೂಟಿ ಕೀ ಇದೆನಾ, 2 ವೀಲರ್ ಬರುತ್ತೆ ನಿಮ್ಗೆ? ಅಕ್ಕ ಬರುತ್ತೆ, ಅದು ಕೊಡ್ತಾ ಇದ್ರು ಅವರು. ಇಲ್ಲ ಅಕ್ಕ ನೀವು ತಗೊಂಡೋಗಿ, ನಾನು ಬಯಸಿದ್ರು. ತುಂಬಾ 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 ಚೆನ್ನಾಗಿ ಅಂದ್ರೆ ಓಕೆ, ಬಟ್ ಅಷ್ಟೊಂದು ಬ್ಲೈಂಡ್ ಆಗಿ ಯಾರನ್ನೂ ನಂಬೇಡ ಅಷ್ಟೇ. ಇಲ್ಲ ನಾನು ಫಸ್ಟ್ ಥಿಂಗ್ ಅಲ್ಲೇ ಬಿಟ್ಬಿಡ್ತೀನಿ. ಬಟ್ ಅವ್ರು ಇವಾಗ ಒಂದ್ ಮೆಂಬರ್ ಏನ್ ಇರ್ತಾರೆ ಗೊತ್ತಾ, ನೋಡಕ್ಕೆ ಇಲ್ಲಿ ಆಲ್ರೆಡಿ ಫುಲ್ ಕೆಲಸ ಪ್ರೆಜರ್ ಇರುತ್ತೆ. ನಮ್ ಪ್ರಾಬ್ಲಮ್ ಗೊತ್ತು, ಅದು ಎರಡು ಜೊತೆ ಮಾತಾಡಕ್ಕಲ್ಲ. ಬಟ್ ಅಲ್ಲೂ ಹೋಗಾದ್ಮೇಲೆ ಅವ್ರೇನೋ ಬೇರೆ ತರ ರಿಯಾಕ್ಟ್ ಮಾಡ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ. ಪಿ ಜಿ ಇಲ್ಲಿ ಅದು ನಮ್ಗೆ ಯಾಕೆ ಇಲ್ಲಿ ಬಂದಿದ್ನಿ ಆಗತ್ತೆ. ಬಟ್ ಅವ್ರು ಬಂದಾದ್ಮೇಲೆ ಖುಷಿ ಆಗತ್ತೆ. ಮೀನ್ಸ್ ಇದರ ಫೀಲೇ ಆಗಲ್ಲ ನನ್ನ ಫ್ಯಾಮಿಲಿ ಅಂತ ಬಿಟ್ಟು ಬೇರೆ ಕಡೆ ಇದ್ದೀನಿ ಅಷ್ಟು. ಅವ್ರ ಅಕ್ಕ ಅವ್ರಮ್ಮ ಮಕ್ಕಳು ಮತ್ತೆ ನಾನು 3 ಜನ ರೂಮಲ್ಲಿ ಇದ್ದೀನಿ. ಇಬ್ರು ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಮಕ್ಕಳು ನನ್ನ ಹೈಟ್ಗೆ ಇದೆ. ಹೌದಾ? ಬಟ್ ಇವಾಗಿನ ಮಕ್ಕಳು ಬಿಡು, ಏಜ್ ಹೈಬ್ರಿಡ್. ಏಜ್ ಕಮ್ಮಿ ಇದೆ. 8th ಸ್ಟ್ಯಾಂಡರ್ಡ್ಗೆ ಎಷ್ಟು ಏಜ್ ಇರುತ್ತೆ, ಕಮ್ಮಿ ಇದೆ. ಬಟ್ ಹೈಟ್ ನನಗೆ ಇದೆ. ಬಾ ಸಂಜು ಹೋಗೋಣ ಅತ್ಲಾಗೆ. ಮನೆಗೆ ಹೋಗಿ ಏನ್ ಮಾಡೋದೈತೆ, ನನ್ಗೂ ನಮ್ಮ ಅಮ್ಮನೆ ಎಲ್ಲ ಅಡ್ಗೆ ಗಿಡಿಗೆ ಮಾಡ್ಕೊಂತಾರೆ. ಬಾ ಇವತ್ತು ಪ್ಯಾಕೇಜ್ ನೋಡೋಣ ಎಷ್ಟಾಗುತ್ತೆ. ಬರ್ತೀರಾ? ಇವತ್ತೇನಾ? ಮಾತಾಡಿ ಹೋಗೋಣ. ಮಾತಾಡ್ಬಿಟ್ಟು ಹೇಳು. ನಾನ್ ಮಾತಾಡಕ್ ಹೆಂಗಾಗತ್ತೆ, ಒಬ್ರೆ ನಾನ್ ಅಲ್ಲ ನಿಮ್ ಮಾತಾಡಕ್. ಅಕ್ಕನ ಜೊತೆ ಅವ್ರ ಹತ್ರ ಕೇಳು, ಯಾವ್ದು ಅಡ್ರೆಸ್ ಎಲ್ಲ ಇಸ್ಕ ಹೋಗೋಣ. ಸರಿ ಮಾತಾಡಿ ಹೋಗೋಣ. ಕರೆಕ್ಟ್ ಆಗಿ ಹೋಗ್ಬೇಕು ಸಂಜು. ನೋಡಪ್ಪಿ ಇದು ಇಲ್ಲಿನ ಏನಾಗ್ತಾ ಇದೆ, ಇದು ಅಲ್ಲ ಜಸ್ಟ್ ಕೊಟ್ಟು ಇಟ್ಟಿದ್ದೀನಿ. ಬರ್ತೀರಾ ಪಕ್ಕನ? ಆಮೇಲೆ ನಾನು ಮಾತಾಡಕ್ ನೀನ್ ಬಂದಿಲ್ಲ ಅದು ಅನ್ಕತ್ತೆ. ಬಾ ಮತ್ತೆ ಅವ್ರಿಗೂ ಫೋಟೋ ಕಳಿಸ್ಬೇಕು. ಯಾರ್ದು? ಇದು ಏನು ಲೋಕಿ ಕಳ್ಸಿದಾರ ಫೋಟೋ? ಓಹೋ, ನಾನೇನ್ ಅನ್ಕೊಂಡಿದೀನಿ ಗೊತ್ತಾ, ಇವ್ರ ಕಸ್ಟಮರ್ಗೆ ಯಾಕೆ ಫೋಟೋ ಕಳ್ಸಿದ್ರೆ ಕಾವ್ಯ ನೋಡಿಲಿ. ಅವ್ರ ಕಸ್ಟಮರ್ಗೆ ಫೋಟೋ ಕಳ್ಸಿದಾರ ಲೋಕಿ ಆರ್ಡರ್ ಸೀಟ್ದು. ನಾನು ಅನ್ಕೊಂಡಿದ್ದೀನಿ ಗ್ರೂಪ್ ಅಲ್ಲಿ ಹೇಳಕ್ಕಿಂತ ಕಸ್ಟಮರ್ಗೆ ಕಳ್ಸಿದಾರ. ಇವತ್ತು ಮಾತಾಡಿ ನಿಮ್ಗೆ ಹೇಳ್ತೀನಿ, ಸರಿನಾ? ಎಷ್ಟಾಗುತ್ತೆ ಏನಾಗುತ್ತೆ. ನೋಡೋಣ ಬರೋಣ. ಏನ್ ಗೊತ್ತಾ ಕಾರ್ಯ, ಕನ್ನಡದಲ್ಲಿ ನೋಡು, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಏನು ಕನ್ಸ ದೊಡ್ಡ ಇರು, ಕನ್ಸು ದೊಡ್ಡಗಾದ್ಮೇಲೆ ಹೆಜ್ಜೆ ಚಿಕ್ಕದ್ದು ಆಗ್ಲಿ ಪರವಾಗಿಲ್ಲ. ಮೀನ್ಸ್ ಇವಾಗ ನನ್ನ ಡ್ರೀಮ್ ಏನು ಬೀಗಿದೆ, ಅವಾಗ ಏನು ಹೆಜ್ಜೆ ಚಿಕ್ಕದು ಆಗ್ಲಿ ಪರವಾಗಿಲ್ಲ. ಅದು ಕನ್ನಡದಲ್ಲಿ ಹೆಂಗ್ ಹೇಳಿ? ಅದೇನೆ ಇವಾಗ ಹೇಳ್ದಲ್ಲ ಕರೆಕ್ಟ್. ಕನಸು ದೊಡ್ಡಗಿದೆ, ಅವಾಗ ಹೆಜ್ಜೆ ಚಿಕ್ಕದು ಆಗ್ಲಿ ಪರವಾಗಿಲ್ಲ. ಕರೆಕ್ಟ್? ಕಲ್ತಿದ್ದೀನಿ, ಏನು ಕಲಿತಾ ಇದ್ದೀನಿ ತಾನೆ. ಇವ್ರಿಗೆ ಹೇಳಿದ್ರಿ, ಇವರು ಹಂಗೇನ ಹೇಳಿದ್ರೆ ಎಲ್ಲಿ ಕಲ್ತಿದ್ದೀರಾ? ಚಟ್ GPT ಇದೆ ಬಂದಿಲ್ಲ. ಏನ್ ಮಾಡಿದ್ರು ಕಾವ್ಯ ಗೊತ್ತಾ, ಇವರು ನನ್ಗೆ ವಿಡಿಯೋ ಕಲ್ತಿದ್ರು. ಎಷ್ಟು ತೋರ್ಸುವ ವಿಡಿಯೋ ನನ್ಗೆ ನೀವು ಕಲ್ತಿದ್ದೀರಾ? ಚಟ್ GPT ವಿಡಿಯೋ. ಆಂಟಿ ಮಕ್ಕಳು ನೋಡಿದ್ದೇನೆ, ಯಶೋ ಆಂಟಿ ಮಕ್ಕಳು ನೋಡಿದ್ದೆ. ಅಕ್ಕ ಬಂದ್ರು. ಸ್ವಾತಿ ಸ್ವಾತಿ ನೋಡ್ದೇನೆ ಇವನ್ನ. हो गया? चलो
क्लोज करें ತಿಕ್ಲುಗಳ ತರ ಆಡ್ಕೊಂಡೆ ಇಲ್ಲ ಕಣೆ, ನೋಡಿಲ್ಲ. ठीक है बाय बाय ಅವತ್ತು ತೋರಿಸಿದ್ದಾನೆ ನಿನಗೆ ಅವತ್ತು ತೋರಿಸಿರ್ಲಿಲ್ಲ ಅಮ್ಮ ಮಗಳು ಏ, 6:30 ಆಯ್ತು, ನಾನು ಇಲ್ಲೇ ಕೂತಿವಲ್ಲೇ. ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲ ತಗೊಂಡ್ ಬಂದ ಸುಮ್ಮನೆ ಏನ್ ಮಾತಾಡಲ್ಲ ಸುಮ್ಮನೆ ಅಪ್ಲೋಡ್ ಮಾಡ್ತಾರೆ ಯಾರು ಇಲ್ಲ ಬೇಡವೇ ಇದಕ್ಕೆ ಹೋಗ್ಬೇಕು ನಾನು ಪಾರ್ಲರ್. ನಾನಾಯ್ತು ಕ್ಲೋಸ್ ಹೋಗೋಣ ಬರೋಣ ನೋಡಿ ಇದು ನನ್ ಯಾರು ಕವಿತಾ ಅಲ್ಲ ಕಾವ್ಯ ನನ್ನ ಹೆಸರನ್ನೇ ಹಾಳು ಮಾಡ್ತೀನಿ ಇವ್ರು ಏನ್ ಹೇಳ್ತಾರ ಗೊತ್ತಾ मेरा नाम काव्या है नॉट कविता ಓ ಕಾವ್ಯ ಹೇಳಲ್ಲ ಅವರು ಕವ್ಯ ಹೇಳ್ತಾರೆ काव्या नहीं है काव्या काव्या बोलिए काव्य बोली काव्य काव्या कविया नहीं चलते हैं अब ಬಾಯ್ 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 ಹೋಗ್ತಾ ಇದ್ದೀನಿ ನಾಳೆ ಸಿಗೋಣ ಆಫೀಸ್ ಹೋಗಿ ಕ್ಲೋಸ್